ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇವತ್ತು ಬದ್ಧ ವೈರಿಗಳ ಕದನ. ಇಂಡಿಯಾ ಪಾಕಿಸ್ತಾನ ರಣರೋಚಕ ಕಾದಾಟಕ್ಕೆ ಕ್ಷಣಗಣನೆ. ಸಾಂಪ್ರದಾಯಿಕ ಎದುರಾಳಿಗಳನ್ನು ಮಣಿಸೋದಕ್ಕೆ ರೋಹಿತ್ ಪಡೆ ರೆಡಿ. ಇಂಡೋ ಪಾಕ್ ಕದನ ನೋಡಲು ಅಭಿಮಾನಿಗಳ ಕಾತರ. ಟೀಂ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅನ್ನೋ ವಿಶ್ವಾಸದಲ್ಲಿ ಫ್ಯಾನ್ಸ್. ನ್ಯೂಸ್ ಫಸ್ಟ್ ಮೂಲಕ ಆಲ್ ದಿ ಬೆಸ್ಟ್ ಹೇಳಿದ ಕ್ರಿಕೆಟ್ ಅಭಿಮಾನಿಗಳು. ಟೀಂ ಇಂಡಿಯಾ ಗೆಲ್ಲಲಿ ಅಂತ ದೇವರಿಗೆ ಪೂಜೆ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ವಿಶೇಷ ಆರತಿ. ಭಾರತದ ಪಾಕ್ ವಿರುದ್ಧ ವಿಜಯ ಸಾಧಿಸಲೆಂದು ಮಹಿಳೆಯರ ಪ್ರಾರ್ಥನೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಟೀಂ ಇಂಡಿಯಾಗೆ ಶುಭಾಶಯ. ಪಾಕಿಸ್ತಾನವನ್ನ ಸದೆಬಡಿಯಲಿ ಅಂತ ಗಾಳಿ ಆಂಜನೇಯ ಸ್ವಾಮಿಗೆ 108 ತೆಂಗಿನಕಾಯಿ ಒಡೆದ ಫ್ಯಾನ್ಸ್. ದೃಷ್ಟಿಯಾಗದಿರಲಿ ಅಂತ ಕುಂಬಳಕಾಯಿ ಕೂಡ ಒಡೆದು ಪ್ರಾರ್ಥನೆ. ಕಾರ್ಯಕರ್ತರ ಜೊತೆ ಬೆರೆಯೋದಕ್ಕಾಗ್ತಿಲ್ಲ ಅಂತ ಬೇಸರ. ನೀವು ಹೇಳಿದ್ರೆ ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸಿದ್ಧ. ಕೊರಟಗೆರೆ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಹೇಳಿಕೆ ಬೇಡ ಅಂತ ಕೂಗಿದ ವಿಚಲಿತ ಕಾರ್ಯಕರ್ತರು. ಪರಿಷತ್ನ 4 ಮೇಲ್ಮನೆ ಸ್ಥಾನಗಳಿಗೆ ನಾಮನಿರ್ದೇಶನ. ಹಿಂದುಳಿದ ವರ್ಗಕ್ಕೆ ಸ್ಥಾನ ನೀಡಲು ಕಾಂಗ್ರೆಸ್ ಹೈಕಮಾಂಡ್ಗೆ ದಲಿತ ಸಚಿವರ ಮನವಿ. ಈ ಹಿಂದೆ ಕೊಟ್ಟವರಿಗೆ ಮತ್ತೆ ಅವಕಾಶ ಬೇಡ ಅಂತನೂ ಸಲಹೆ. ಸಾಮೂಹಿಕ ವಿವಾಹದಲ್ಲಿ ಸಪ್ತಪದಿ ತುಳಿಯಲಿರುವ ಶಾಸಕರ ಪುತ್ರ ಪುತ್ರಿ. ಮಸ್ಕಿ ಶಾಸಕ ಬಸನಗೌಡ ತುರುವಿಹಾಳ್ ಪುತ್ರ ಸತೀಶ್. ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಸೋದರನ ಪುತ್ರಿ ಐಶ್ವರ್ಯ ವಿವಾಹ. ಮಾದರಿ ಮದುವೆಯಲ್ಲಿ ಹಲವು ಸಚಿವರು ಭಾಗಿ. ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂಥ ಪರಿಸ್ಥಿತಿ. ಕರ್ನಾಟಕಕ್ಕೆ ಬರ್ತಿದ್ದ ಮಹಾರಾಷ್ಟ್ರ ಸಾರಿಗೆ ಬಸ್ಗಳ ಸ್ಥಗಿತ. ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಎಸ್ಆರ್ಟಿಸಿ ಕೂಡ ಅಲರ್ಟ್. ಐಮಂಗಲ ಬಳಿ ಮಹಾರಾಷ್ಟ್ರ ಬಸ್ ನಿರ್ವಾಹಕನಿಗೆ ಮಸಿ. 8 ಮಂದಿ ಕನ್ನಡ ಪರ ಹೋರಾಟಗಾರರ ಬಂಧನ. ಐಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಇಡಿ ಅಧಿಕಾರಿಗಳ ಸೋಗಲ್ಲಿ ಬಂದು ಉದ್ಯಮಿ ಮನೆ ದರೋಡೆ. ಐಪಿಎಸ್ ಅಧಿಕಾರಿಗಳ ಖಬರಿಯನ್ನೇ ಬಲೆಗೆ ಕೆಡವಿದ ಮಂಗಳೂರು ಪೊಲೀಸರು. ಖಬರಿ ಅಬ್ದುಲ್ ನಾಸಿರ್ ಸೇರಿ 8 ಆರೋಪಿಗಳ ಬಂಧನ. ಮಹಾಕುಂಭ ಮೇಳಕ್ಕೆ ಹೋಗಲು ಟಿಕೆಟ್ ಬುಕ್ ಮಾಡಿಸ್ತೀನಿ ಅಂದ. ಬೆಂಗಳೂರಲ್ಲಿ ಫೇಸ್ಬುಕ್ ಆಡ್ ನಂಬಿ 1.6 ಲಕ್ಷ ರೂಪಾಯಿ ಕಳೆದುಕೊಂಡ ಅರ್ಚಕ. ಕೇಂದ್ರ ವಿಭಾಗದ ಸಿಇಎನ್ ಠಾಣೆಯಲ್ಲಿ ಎಫ್ಐಆರ್. ಮಹಾಕುಂಭ ಮೇಳ ಮುಕ್ತಾಯವಾಗ್ತಿದ್ದ ಹಾಗೆ ಸೌರಮಂಡಲದಲ್ಲಿ ವಿಸ್ಮಯ. ಸೌರಮಂಡಲದಲ್ಲಿ ಒಂದೇ ಸಾಲಿನಲ್ಲಿ ಸಪ್ತಗ್ರಹಗಳು ಗೋಚರ. 144 ವರ್ಷಗಳ ಬಳಿಕ ಒಂದೇ ರೇಖೆಯಲ್ಲಿ ಆಕಾಶಕಾಯಗಳು. ಇಸ್ರೋ ಡೆಪ್ಯೂಟಿ ಡೈರೆಕ್ಟರ್ ಡಾಕ್ಟರ್ ಎಸ್.ವಿ. ಶರ್ಮಾ ಮಾಹಿತಿ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ಹತ್ಯೆಗೀಡಾದ ರೇಣುಕಾಸ್ವಾಮಿ. ಕೊಲೆಯಾಗಿದ್ದ ಚಿತ್ರದುರ್ಗದ ರೇಣುಕಾಸ್ವಾಮಿ ಮಗನ ನಾಮಕರಣ ಶಾಸ್ತ್ರ. 5 ತಿಂಗಳು ತುಂಬಿದ ಮಗುವಿಗೆ ಶಶಿಧರ ಸ್ವಾಮಿ ಅಂತ ಹೆಸರಿಟ್ಟ ಕುಟುಂಬ. 2022ರ ಆದೇಶದ ಅನ್ವಯ ಸಾವಿರಾರು ಮಕ್ಕಳಿಗೆ ಇಲ್ಲ 1ನೇ ತರಗತಿಯ ಅಡ್ಮಿಷನ್ ಭಾಗ್ಯ. ಒಂದು UKG ರಿಪೀಟ್ ಮಾಡಬೇಕು, ಇಲ್ಲ ಮನೆಯಲ್ಲಿ ಕೂರಿಸಬೇಕು. ಶಿಕ್ಷಣ ಇಲಾಖೆ ಮೌನ. ಪೋಷಕರಿಗೆ ವಯೋಮಿತಿ ಸಂಕಟ. ಕಲಬುರಗಿಯ ವಿವಾದಿತ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಸಿದ್ಧತೆ. ಫೆಬ್ರವರಿ 26ರ ಶಿವರಾತ್ರಿ ಎಂದು ಪೂಜೆಗೆ ಸಜ್ಜಾದ ಮಠಾಧೀಶರು. ಹಿಂದೂ ಕಾರ್ಯಕರ್ತರು. ಪೊಲೀಸರಿಂದ ಹೈ ಅಲರ್ಟ್. ದಾವಣಗೆರೆಯಲ್ಲಿ ಮದುವೆ ದಿನವೇ ಹಣ ಆಭರಣ ಕಳ್ಳತನ. 13 ತೊಲೆ ಬಂಗಾರ, 1.5 ಕೆಜಿ ಬೆಳ್ಳಿ, 4.5 ಲಕ್ಷ ಹಣ ಕದ್ದ ಕಳ್ಳ. ಚೌಟ್ರಿಯಲ್ಲಿ ಮನೆಯವರಿದ್ದನ್ನೇ ನೋಡಿ ಕೈ ಚಳಕ. ಮದುವೆ ಸಂಭ್ರಮ ಮರೆತ ಕುಟುಂಬಸ್ಥರು. ಬ್ಯಾಡರಹಳ್ಳಿಯಲ್ಲಿ ಯಾರದ್ದೋ ತಪ್ಪಿಗೆ ಬೀದಿಗೆ ಬಿದ್ದ 5 ಕುಟುಂಬಗಳು. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಈ ಬಗ್ಗೆ ಪೊಲೀಸರು ಅಲರ್ಟ್.
ಎಸ್ಕೇಪ್ ಆಗಿದ್ದ ಮನೆ ಮಾಲೀಕ ತಿಮ್ಮರಾಜು ವಿರುದ್ಧ ಎಫ್ಐಆರ್. ಲೋಕಾಯುಕ್ತ ಡಿವೈಎಸ್ಪಿ ಅಂತ ಅಧಿಕಾರಿಗಳಿಗೆ ಬ್ಲಾಕ್ ಮೇಲ್, ವಂಚನೆ ಎಸಗ್ತಾ ಇದ್ದ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಮುರುಗಪ್ಪ ಅರೆಸ್ಟ್. ಮುರುಗಪ್ಪನ ಹಿಸ್ಟ್ರಿ ಕೇಳಿದ್ರೆ ಶಾಕ್ ಆಗೋದು ಗ್ಯಾರಂಟಿ. ಎಂಜಿ ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ನಲ್ಲಿ ಚಾಲಕನ ಹುಚ್ಚಾಟ, ಶೋಕಿಗಾಗಿ ಕಾರನ್ನು ಮಾಡಿಫೈ ಮಾಡಿ ರಸ್ತೆಗಿಳಿಸಿ ಕಿರಿಕಿರಿ. ಬೆಂಕಿ ಉಗುಳುವ ಕಾರ್ ಕಂಡು ಬೆಂಗಳೂರಿಗರು ಶಾಕ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.